ಇವತ್ತಿನ ವಿಶೇಷ ಬೀನ್ಸ್ ಪಲ್ಯ. ಫಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಬೀನ್ಸ್ ಪಲ್ಯ ಇದ್ದೇ ಇರುತ್ತೆ. ಇದನ್ನು ಮನೆಯಲ್ಲೇ ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಮೊದಲಿಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ತಕ್ಕಂತೆ ಇಲ್ಲಿ ಒಂದೇ ಒಂದು ಹಸಿಮೆಣಸಿನಕಾಯಿ, 6 ರಿಂದ 7 ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಂಡು ಇದನ್ನ ನಾವು ಏನು ಮಾಡ್ಕೋಬೇಕು, ನೀರು ಹಾಕ್ದೇನೆ ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ತೆಂಗಿನಕಾಯಿ ಪೀಸ್ ಬದಲು ತೆಂಗಿನಕಾಯಿ ತುರಿನಾದ್ರು ತೊಗೋಬೋದು. ಇಲ್ಲಿ ಇದು ರೆಡಿಯಾಗಿದೆ. ಇದು ಸೈಡ್ಗೆ ಇಡೋಣ. ಇವತ್ತು ಬೀನ್ಸ್ನ ಮೊದಲೇ ಬೇಯಿಸಿಟ್ಕೊಳ್ಳೋದಕ್ಕೆ ಅಂತ ನಾನು ಅಗಾರೋ ಅವರ ಟೋಪನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು. ಈ ಥರ ಬೇಯಿಸ್ಬಿಟ್ಟು ಹಾಕಿದರೆ ಬೇಗ ಆಗೋಗ್ಬಿಡುತ್ತೆ, ಹಾಗೆಯೇ ತುಂಬಾ ಸುಲಭ ಮಾಡೋದು. ಈಗ ಈ ಪಾತ್ರೆಗೆ ಮೊದಲು ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿಯೋಕ್ಕೆ ಇಡೋಣ. ಆಮೇಲೆ ಸ್ಟೀಮರ್ ಪ್ಲೇಟ್ನ ಇಟ್ಬಿಟ್ಟು ಅದರ ಮೇಲೆ ಕಟ್ ಮಾಡಿರೋಂಥ ಬೀನ್ಸನ್ನು ಇಲ್ಲಿ ಸೇರಿಸಿ ಒಂದು 4 ರಿಂದ 5 ನಿಮಿಷ ನಾವು ಆವಿನಲ್ಲಿ ಬೇಯಿಸಿದರೆ ಈ ಬೀನ್ಸು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಉದುದ್ರಾಗಿರುತ್ತೆ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿ ಹುರಿದ್ರೆ ತುಂಬ ಎಣ್ಣೆ ತಗೊಳುತ್ತೆ, ಹಾಗೆಯೇ ತುಂಬ ಹೊತ್ತಾಗುತ್ತಲ್ವ. ಹಾಗಾಗಿ ಈ ರೀತಿ ಆವಿನಲ್ಲಿ ಬೇಯಿಸಿ ನಾವು ಪಲ್ಯ ಮಾಡಿದರೆ ಬೇಗನೂ ಆಗುತ್ತೆ, ರುಚಿನೂ ಆಗಿರುತ್ತೆ, ಹಾಗೆಯೇ ಎಣ್ಣೆನೂ ತುಂಬಾ ಕಡಿಮೆ ತಗೊಳುತ್ತೆ. ಈಗ ಬೀನ್ಸು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಕೊಡೋದು ಹೇಗೆ ಅಂತ ನೋಡೋಣ. ಈ ಒಗ್ಗರಣೆ ಕೊಡೋದಕ್ಕೆ ಅಂತ ನಾನಿಲ್ಲಿ ಒಂದೇ 1 ಟೀ ಸ್ಪೂನಷ್ಟು ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಮಾಮೂಲಿ ಒಗ್ಗರಣೆ ಸಾಮಗ್ರಿಗಳು ಅಂದರೆ ಇಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆ ಬೇಳೆಗಳು ಕಲರ್ ಚೇಂಜ್ ಆಗಬೇಕು. ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಅದಕ್ಕೆ ಕರಿಬೇವಿನ ಎಲೆ, ಹಾಗೆ 1 ರಿಂದ 2 ಕೆಂಪು ಮೆಣಸಿನಕಾಯಿನ ತುಂಡು ಮಾಡಿಕೊಂಡು ಅದನ್ನು ಸಹ ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆಗಿದೆ ಅಂದಾಗ ನೆಕ್ಸ್ಟ್ ನಾವು ಏನು ಮಾಡಬೇಕಾಗುತ್ತೆ, ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಅಂತಹ ಬೀನ್ಸನ್ನು ನಾನಲ್ಲಿ ಸೇರಿಸ್ತಾ ಇದ್ದೀನಿ. ಮೊದಲೇ ಬೆಂದಾಗಿದೆ, ಈಗ ಲೈಟಾಗಿ ಒಗ್ಗರಣೆ ಕೊಡೋದಷ್ಟೇ. ಈಗ ಬೀನ್ಸ್ ಹಾಕಿದ ಮೇಲೆ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಈ ಬೀನ್ಸು ಒಗ್ಗರಣೆ ಎರಡೂ ಸಹ ನಾವು ಮಿಕ್ಸ್ ಮಾಡೋಣ. ಈಗ ಎಲ್ಲ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇಲ್ಲಿ ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ. ಈ ಉಪ್ಪಿನ ಪುಡಿ ಎಲ್ಲ ಹಾಕಿ ಮತ್ತೆ ಒಂದು ಸಾರಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಂತರ ನಾವು ಏನು ಮಾಡಬೇಕಾಗುತ್ತೆ, ಮೊದಲೇ ನಾವು ತೆಂಗಿನಕಾಯಿ ಪೀಸಸ್ಸು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಸ್ವಲ್ಪ ಇಂಗಿನ ಪುಡಿನ ಸೇರಿಸಿ ಕರೆಕ್ಟಾಗಿರುತ್ತೆ. ಇಲ್ಲ ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಶುಂಠಿನೂ ಸಹ ಸೇರಿಸಿ ರುಬ್ಕೋಬೋದು, ನಿಮ್ಗೆ ಏನು ಇಷ್ಟ ಹಾಗೆ ಮಾಡ್ಕೋಬೋದು. ಈಗ ಇದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾಸ್ತಿ ಬಾಡ್ಸೋಕ್ಕೆ ಹೋಗಬಾರ್ದು. ಒಂದು 30 ಸೆಕೆಂಡ್ ಬಾಡಿಸ್ಬೇಕಷ್ಟೇ. ತೆಂಗಿನಕಾಯಿ ತುರಿ ಎಣ್ಣೆ ಬಿಟ್ಕೋಬಾರ್ದು, ಅದು ಸ್ವಲ್ಪ ಲೈಟಾಗಿ ಬಾಡಬೇಕಷ್ಟೇ. ಯಾಕೆಂದರೆ ತೆಂಗಿನಕಾಯಿ ತುರಿನ ನಾವು ಜಾಸ್ತಿ ಬಾಡಿಸ್ಬಿಟ್ರೆ ಫ್ಲೇವರ್ ಚೇಂಜ್ ಆಗೋಗ್ಬಿಡುತ್ತೆ. ಈಗ ಫ್ಲೇಮನ್ನು ಆಫ್ ಮಾಡಿ ನಂತರ ಆ ಬಿಸಿ ಪಲ್ಯದ ಮೇಲೆ ಕೊತ್ತಂಬರಿ ಎಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ರುಚಿಯಾದಂಥ ಫಂಕ್ಷನಲ್ಲಿ ಮಾಡುವಂಥ ಈ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಇದೇ ರೀತಿ ನೀವು ಕ್ಯಾರೆಟ್ ಪಲ್ಯನೂ ಸಹ ಮಾಡ್ಕೋಬಹುದು, ಬಟಾಣಿ ಪಲ್ಯನೂ ಸಹ ಮಾಡ್ಕೋಬೋದು. ಏನು ಅಂತಂದರೆ ಆವಿನಲ್ಲಿ ಬೇಯಿಸಿ ಎಣ್ಣೆ ಕಡಿಮೆ ತೊಗೊಳುತ್ತೆ, ಹಾಗೆಯೇ ರುಚಿಯಾಗಿ ಬರುತ್ತೆ, ಬೇಗನೂ ಸಹ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.